ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಫಸ್ಟು ನಾನು ದಿನದಲ್ಲಿ ಏನೇನು ತಿಂತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಪನ್ನೀರು, ಸೊಪ್ಪು, ಹೆಸರು ಕಾಳು ಹಾಕ್ಕೊಂಡು ಪಲ್ಯ ಮಾಡ್ಕೊಂಡಿದ್ದೆ. ಜೊತೆಗೆ ಎಲ್ರಿಗೂ ಮೂಲಂಗಿ ಸಾರು ಮಾಡ್ಕೊಂಡಿದ್ದೆ. ಅದನ್ನೇ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಕೊಂಬಿಟ್ಟೆ. ಆಮೇಲೆ ಮಾಮೂಲಿ ಮೊಟ್ಟೆ ಒಂದೇ ಒಂದಿತ್ತು, ಅದನ್ನೇ ತಿಂದಿದ್ದೀನಿ. ಈ ಥರ ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾಯಿದ್ರೆ ಲೈಫು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮಗೆ ಒಂದು ಗಿಲ್ಟ್ ಇರಲ್ಲ. ಏನಪ್ಪ ಅಂದರೆ ಕೈಯಾರೆ ನಮ್ಮ ಆರೋಗ್ಯನ ಹಾಳು ಮಾಡ್ಕೋತಾ ಇಲ್ಲ, ಎಷ್ಟು ಚೆನ್ನಾಗಿ ನಮ್ಮ ಬಾಡಿನ ನಾವು ನೋಡ್ಕೋತಾ ಇದ್ದೀವಿ ಅಂತ ತುಂಬಾ ಚೇಂಜಸ್ ಕಾಣುತ್ತೆ. ನನಗೆ ಒಂದು 2-3 ದಿನಕ್ಕೇ ಎಷ್ಟು ಚೇಂಜಸ್ಸು ಅಂದರೆ ನನಗೆ ನಿಂತು ನಿಂತು ಸ್ವಲ್ಪ ಕಾಲೆಲ್ಲ ಸ್ವೆಲ್ಲಿಂಗ್ ಬರ್ತಾಯಿತ್ತು. ಟೀಚಿಂಗ್ ಪ್ರೊಫೆಷನ್ ಆಗಿರೋದ್ರಿಂದ 6-7 ಪೀರಿಯಡ್ ನಾವು ನಿಂತಿರ್ತೀವಿ. ಬಟ್ ಆದ್ದರಿಂದ ಕಾಲೆಲ್ಲ ತುಂಬ ಸ್ವೆಲ್ಲಿಂಗ್ ಬರ್ತಿತ್ತು. ಬಟ್ ನಾನು ರೆಗ್ಯುಲರಾಗಿ ಈಗ ಪೊಮೊಗ್ರನೆಟ್ಟು, ಆ್ಯಪಲ್ಲು, ಕ್ಯಾರೆಟ್ಟು ಇದನ್ನೆಲ್ಲ ತುಂಬ ಚೆನ್ನಾಗಿ ತೊಗೊಳ್ತಾ ಇರೋದ್ರಿಂದ ಸ್ಕಿನ್ ಒಂಥರ ತುಂಬ ರಿಫ್ರೆಶಿಂಗ್ ಥರ ಅನಿಸ್ತಾ ಇರುತ್ತೆ. ಏನೋ ಜಂಕ್ ಫುಡ್ಸು ಎಲ್ಲ ಏನೂ ತಿಂದೇನೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಏನು ಗೊತ್ತಾ, ಸುಮ್ಮನೆ ನೀವೇ ಚಾಲೆಂಜ್ ಮಾಡ್ಕೊಳ್ಳಿ, ಲೈಫ್ ಲಾಂಗ್ ಮಾಡಿಬಿಡಿ. 3 ದಿನಕ್ಕೆ ಟ್ರೈ ಮಾಡಿ ಅಥವಾ 2 ದಿನಕ್ಕೆ ಟ್ರೈ ಮಾಡಿ. ನೋ ಆಯಿಲ್ ಫುಡ್ ತೊಗೋತೀನಿ, ಸೊಪ್ಪು ಚೆನ್ನಾಗಿ ತೊಗೋತೀನಿ, ಒಳ್ಳೆ ಫುಡ್ನ ತೊಗೋತೀನಿ, ಅಥವಾ ಒಂದಿನ ರೈಸ್ನ ಬಿಟ್ಬಿಡ್ತೀನಿ. ಇಂಥದ್ದನ್ನು ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಂಗೆ ಪರ್ಸ್ನಲಿ ಅದು ಫೀಲ್ ಆಗ್ತಾಯಿದೆ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಷ್ಟ ಏನೂ ಇಲ್ಲ. ಆಮೇಲೆ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಹೆಲ್ದಿ ಲೈಫ್ ಸ್ಟೈಲ್ಗೋಸ್ಕರ ಏನಂತ ಅಂದ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಮುಂದೆ. ಖರ್ಚೇನು ಜಾಸ್ತಿ ಏನಾಗಲ್ಲ ಆಯಿತಾ. ನೀವೇನು ಜಂಕ್ ಫುಡ್ ಚಿಪ್ಸ್ಗೆ ಅದಕ್ಕೆ ಇದಕ್ಕೆ ಏನು ಹಾಕ್ತೀರಾ, ಇಲ್ಲೂ ನಾನು ತಂದಿದ್ದೀನಿ, 1 ಚಿಪ್ಸ್ ತಂದಿದ್ದೀನಿ. ಏಕೆಂದರೆ ನನ್ನ ಮಕ್ಕಳು ಕೇಳಲ್ಲ. ಒಂದು ಚಿಪ್ಸ್ ಎಲ್ಲ ತಂದಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ನಾನು ಫ್ರೂಟ್ಸ್ಗೆ ಪೊಮೊಗ್ರಾನೇಟು, ಆ್ಯಪಲ್ಲು ಮತ್ತು ಬಾಜ್ರ ತಂದ್ಕೊಂಡಿದ್ದೀನಿ. ಬಾಜ್ರ ಅಂದರೆ ಸಜ್ಜೆ ತಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಏನಂದರೆ ಎಲ್ಲ ರೊಟೀನ್ ಜೊತೆ ಒಂದು ₹500 ಜಾಸ್ತಿ ಆಗ್ಬೋದು ಅಷ್ಟೇ, ಬಿಟ್ಟರೆ ಜಾಸ್ತಿ ಏನೋ ತುಂಬ ಇನ್ವೆಸ್ಟ್ ಮಾಡ್ತೀವಿ ಆ ಥರ ಎಲ್ಲ ಏನೂ ಇಲ್ಲ. ಈ ಸಾಮಾನುಗಳು ನಾನು ಏನು ತಂದಿದ್ದೀನಲ್ವ, ಆರಾಮಾಗಿ ಒಂದು 10-12 ದಿನ ನನಗೆ ಆರಾಮಾಗಿ ನಡೆದೋಗುತ್ತೆ. ಆಮೇಲೆ ಈ ಸಜ್ಜೆ ಅದೆಲ್ಲ ನಮ್ಗೆ 1 ತಿಂಗಳು ಬರುತ್ತೆ. ಏನೋ ಒಂದು 15 ಅದು ಬಂದು ₹70 kg ಅಷ್ಟೇ. ನಾನು ಸ್ಟಾರ್ ಬಜಾರಲ್ಲಿ ತೊಗೊಂಡಿದ್ದೆ ₹65 ಬಿತ್ತು ಅಷ್ಟೇ. ನಾವು ಅಂದ್ಕೊಳ್ಳೋದಷ್ಟೇ, ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅಂದರೆ ಖರ್ಚು ಮಾಡ್ಕೋಬೇಕು. ಸ್ವಲ್ಪ ಖರ್ಚು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಖರ್ಚು ಆಗಲ್ಲ. ನಾವು ಒಂದು ಸತಿ ಬೇಕರಿಗೆ ಹೋಗಿದ್ರೇ ₹200-300 ಹೊರ್ಟೋಗುತ್ತೆ. ಅದೇ ನಾವು ಫ್ರೂಟ್ಸ್ ಅಂಗಡಿಗೆ ಹೋದರೆ ₹300 ಒಂದು ಒಳ್ಳೆ ಫ್ರೂಟ್ಸ್ ಬರುತ್ತೆ. ನಾವು ಸುಮ್ಮನೆ ಅಂದ್ಕೊಳ್ಳೋದಷ್ಟೇ, ಖರ್ಚು ಮಾಡ್ಕೋಬೇಕು ಹಾಗೆ ಹೀಗೆ ಅಂತ. ಕ್ಯಾಬೇಜ್ ತಂದ್ಕೊಂಡಿದ್ದೀನಿ, ಆಮೇಲೆ ಬಟಾಣಿ ತಂದ್ಕೊಂಡಿದ್ದೀನಿ. ಏನೋ ಒಂಥರ ಎಷ್ಟು ದಿನ ಫಾಲೋ ಮಾಡ್ತೀನಿ ಗೊತ್ತಿಲ್ಲ. ಬಟ್ ನನಗೆ ಈ ಲೈಫ್ ಇಷ್ಟ ಆಗ್ತಾಯಿದೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಎದ್ದ ತಕ್ಷಣ ಒಂಥರ ನನಗೆ ಯಾವಾಗಲೂ ಅನಿಸ್ತಿತ್ತು, ನನಗೆ ರೈಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮತ್ತು ಸ್ವೀಟು, ಅಯ್ಯೋ ಸ್ವೀಟ್ ಅಂದರೆ ಯಾವ ಲೆವೆಲ್ಗೆ ಇಷ್ಟ ಅಂದರೆ, ಏನೂ ಸ್ವೀಟ್ ಸಿಕ್ಕಿಲ್ಲ ಅಂದರೆ ಸಕ್ಕರೆನೂ ಬಾಯಿಗೆ ಹಾಕ್ಕೊಬಿಡ್ತಿದ್ದೆ ಅಷ್ಟು. ಆಮೇಲೆ ಒಂದಿನ ಫೈನಲಿ ಈ ಥರ ಯೋಚನೆ ಮಾಡಿದೆ, ಇಲ್ಲಪ್ಪ ಒಂದಿನ ಆಯಿತಾ, ಮೊನ್ನೆ ಒಂದು 3 ದಿನದ ಹಿಂದೆಯೇ ಯಾವ ಲೆವೆಲ್ಗೆ ಸ್ವೀಟ್ ತಿಂದಿದ್ದೀನಿ ಅಂದರೆ, ನನಗೆ ಯಾವತ್ತು ಆ ಕೇಕ್ ಕಟ್ ಮಾಡಿರೋ ದಿನ ಪೇಸ್ಟ್ರೀಸ್ ಚೆನ್ನಾಗಿ ತಿಂದೆ. ಅಷ್ಟು ಸ್ವೀಟ್ ಕ್ರೇವಿಂಗ್ಸು ನನಗೆ ಚಿಕ್ಕದಿಂದನೂ ಅಷ್ಟೇ. ಸ್ವೀಟ್ ಅಂದರೆ ಅಷ್ಟು ಇಷ್ಟ. ಆಮೇಲೆ ಇದು ಯಾಕೋ ಸರಿ ಹೋಗ್ತಿಲ್ಲ, ನಾನೇ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೋಬೇಕು ಅಂತ ನನಗೆ ಸಾಯಿಬಾಬಾ ಮೇಲೆ ತುಂಬ ಭಕ್ತಿ, ತುಂಬ ಅಂದರೆ ತುಂಬ ಭಕ್ತಿ. ಅದೇನೋ ಅವ್ರು ನನ್ನ ಜೊತೆಲೇ ಇದ್ದಾರೇನೋ ಅನ್ನೋ ಲೆವೆಲ್ಗೆ ನಾನು ನಂಬ್ತೀನಿ, ಅವ್ರನ್ನ ತುಂಬ ನಂಬ್ತೀನಿ. ಅದಕ್ಕೆ ಬಾಬನ ಮೇಲೆ ಪ್ರಾಮಿಸ್ ಮಾಡಿಬಿಟ್ಟೆ, ಏನೇ ಆದರೂ ಕೂಡ ಒಂದು 3 ಡೇಸ್ ನಾನು ರೈಸ್ ತಿನ್ನಲ್ಲ, ಸ್ವೀಟ್ಸ್ ತಿನ್ನಲ್ಲ ಅಂತ. ಅದು ಮೆಂಟಲಿ ನಾನು ಯಾವಾಗ ಫಿಕ್ಸ್ ಆದೆ, ನನಗೇನೂ ಅನ್ನಿಸ್ತಾ ಇಲ್ಲ ಆ್ಯಕ್ಚುಲಿ. ನಾನೇನೋ ಬಿಟ್ಟಿದ್ದೀನಿ, ಸ್ವೀಟ್ ಬಿಟ್ಟಿದ್ದೀನಿ, ಕ್ರೇವಿಂಗ್ಸ್ ಬಿಟ್ಟಿದ್ದೀನಿ, ಯಾವ ಫೀಲಿಂಗೂ ಇಲ್ಲ. ಆರಾಮಾಗಿ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ. ಆಮೇಲೆ ಬೋನಸ್ ಆಗಿ ಎಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾಯಿದೆ ಅಂದರೆ, ಯಪ್ಪ ನನಗಂತೂ ತುಂಬ ಖುಷಿ ಇದೆ. ನೋಡೋಣ ಎಷ್ಟೆಷ್ಟು ದಿನ ಆಗುತ್ತೆ. 3 ಡೇಸ್ ಕಂಪ್ಲೀಟ್ ಆಯಿತು. ಬಟ್ ಆದರೂ ನಾನು ಇನ್ನೂ ಮಾಡ್ತಾಯಿದ್ದೀನಿ. ನನ್ನದು ರೈಸ್ ತಿನ್ನಲ್ಲ ಅಂತಲ್ಲ, ಒಂದು 2 ತುತ್ತು ತಿಂತೀನಿ, ನಂಗೆ ತಿನ್ನಬೇಕು ಅಂತ ಅನಿಸ್ತಾ ಇಲ್ಲ. ರೈಸ್ ಬಂದು ಏನು ಗೊತ್ತಾ, ಒಂದು ಕಾರ್ಬೋಹೈಡ್ರೇಟ್ ಸೋರ್ಸ್ ಅಷ್ಟೇ ಅದು. ರೈಸ್ ಬದಲಾಗಿ ನಾನು ಬಾಜ್ರ ತೊಗೋತಾ ಇದ್ದೀನಿ. ಆಮೇಲೆ ಕೆಂಪಕ್ಕಿ ತೊಗೋತಾ ಇದ್ದೀನಿ, ಅದರಲ್ಲಿ ಫೈಬರು ಸಿಗ್ತಾಯಿದೆ, ಜೊತೆಗೆ ನನಗೆ ಹೇರಳವಾಗಿ ಮಿನರಲ್ ಸಿಗ್ತಾಯಿದೆ. ಒಂಥರ ಖುಷಿ ಅನಿಸ್ತಾ ಇದೆ. ಸೊ ಆ ರೀತಿ ನೋಡಿ, ಇದೆಲ್ಲ ಫ್ರೂಟ್ಸ್ಗೆ ಎಷ್ಟು ಒಂದು ₹300-400 ಹಾಕಿರ್ತೀನಿ. ಇಲ್ಲ ಜಾಸ್ತಿನೇ ಹಾಕಿರುತ್ತೆ. ಆ್ಯಪಲ್ಲೇ ₹290 ಏನೋ, ಪೊಮೊಗ್ರಾನೇಟು $290. ಸೊ ಅದೇನೇ ₹500 ಆಗಿರುತ್ತೆ. ಮತ್ತು ಗ್ವಾವಾ ತಂದ್ಕೊಂಡಿದ್ದೀನಿ, ಮತ್ತು ಆರೆಂಜ್ ತಂದ್ಕೊಂಡಿದ್ದೀನಿ. ನೋಡಿ, ತರಕಾರಿ ಮೂಲಂಗಿ ತಿನ್ರಪ್ಪ, ಹೊಟ್ಟೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ, ನನಗೆ ಈ ನಡುವೆ ನಾನು ಫ್ಯಾನ್ ಆಗೋಗಿದ್ದೀನಿ ಮೂಲಂಗಿ ಮತ್ತು ಸೊಪ್ಪುಗಳು. ಇಲ್ಲ ಲಿಟ್ರಲಿ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಹೊಟ್ಟೆ ನೆಕ್ಸ್ಟ್ ಡೇ ವಾಶ್ರೂಮ್ ಯೂಸ್ ಮಾಡ್ತೀರಾ ಅಂದರೆ ಎಷ್ಟು ಕ್ಲೀನಾಗಿ ಹೊಟ್ಟೆ ಕ್ಲೀನ್ ಆಗುತ್ತೆ ಅಂದರೆ ಮೂಲಂಗಿ ಮತ್ತು ಸೊಪ್ಪು.
ಇದನ್ನು ಮಾತ್ರ 2 ದಿನಕ್ಕೆ ಒಂದ್ಸತಿ ಇನ್ಕ್ಲೂಡ್ ಮಾಡ್ಕೊಳ್ತಾನೆ ಇರಿ. ಅಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ. ನೀವೇನಾದ್ರು ವೆಯ್ಟ್ ಲಾಸಲ್ಲಿದ್ದೀರಾ, ಮತ್ತು ಏನೋ ಒಂದು ಹೆಲ್ದಿ ಲೈಫ್ ಸ್ಟೈಲ್ನಲ್ಲಿ ವೇಟ್ ಅನ್ನೋದು ತಲೆಯಿಂದ ತೆಗ್ದುಬಿಡಿ. ನಿಮ್ಮ ವೇಟ್ ಗೇನ್ ಆಗುತ್ತೋ ಲೂಸ್ ಆಗುತ್ತೋ ಅವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅದಕ್ಕೆ ನಾನು ವೆಯ್ಟ್ ಕಾನ್ಸೆಪ್ಟ್ ಯಾವಾಗ್ಲೂ ಇಟ್ಕೊಳ್ಳಲ್ಲ. ಬಟ್ ಆಗ್ತಾ ಇದೆ ಅದು. ನಾನು ಒನ್ಸ್ ಇನ್ ಅ ವೈಲ್ ಒಂದು 3 ದಿನಕ್ಕೆ 4 ದಿನಕ್ಕೆ ಚೆಕ್ ಮಾಡ್ಕೊಳ್ತಾ ಇದ್ದರೆ ಆರಾಮಾಗಿ 400-500 ಗ್ರಾಮ್ ಕಡಿಮೆ ಆಗುತ್ತೆ 2 ದಿನಕ್ಕೇ. ಅದೆಲ್ಲ ಎಷ್ಟು ಅದೊಂಥರ ಬೋನಸ್ ಅಷ್ಟೇ. ಬಟ್ ನನಗನ್ಸೋದು ನೀವೇಂದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ನಿಮ್ಮ ಹೆಲ್ತ್ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಅಂದರೆ ನಿಮಗೆ ಕಾಣುತ್ತಪ್ಪ ನಿಮ್ಮ ಸ್ಕಿನ್ನಲ್ಲಿ ಎಲ್ಲನೂ ಅಷ್ಟೇ. ಮತ್ತು ನಿಮ್ಮ ಎನರ್ಜಿ ಲೆವೆಲಲ್ಲಿ, ನಿಮ್ಮ ಲೈಫ್ ಸ್ಟೈಲಲ್ಲಿ, ನಿಮ್ಮ ಆ್ಯಕ್ಟಿವ್ನೆಸ್ಸಲ್ಲಿ ಪಟ ಪಟ ಕೆಲಸ ಮಾಡ್ತೀರಾ, ಮಂಡಿ ನೋವಿರಲ್ಲ, ಹಿಂಬಡಿ ನೋವಿರಲ್ಲ, ಇಂಥದ್ದೆಲ್ಲ ನನಗೆ ಕಾಣ್ತಿತ್ತು ಆ್ಯಕ್ಚುಲಿ. ಸೊ ಗೊತ್ತಿಲ್ದಂಗೆ ಈಗ ವ್ಯಾಲ್ಯೂಯೇಷನು ಅದು ಇದು ಅಂತ ಕುತ್ಕೊಂಡೇ ಇರ್ತೀವಿ. ತುಂಬ ಸಿಟ್ಟಿಂಗ್ ಕೆಲಸಗಳು ಜಾಸ್ತಿ ಇರುತ್ತೆ. ಮಕ್ಳಿಗೆ ಓದಿಸೋದು ಎಲ್ಲ ಕುತ್ಕೊಂಡಿರೋ ಕೆಲಸಗಳು ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನನಗೆ ಸ್ವಲ್ಪ ಮೇ ಬಿ ವೆಯ್ಟ್ ಗೇನ್ ಆಗಿದ್ನೇನೋ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಈ ಲೈಫ್ ಸ್ಟೈಲ್ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಗ್ತಾಯಿದೆ. ನೋಡೋಣ, ಏನೋ ಹೀಗೆ ಸಾಧು ಥರ ಇರ್ತೀನಿ ಅಂತಲ್ಲ, ಬಟ್ ತುಂಬ ದಿನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ. ಇವತ್ತಿನ ನೋಡಿ ಸೊಪ್ಪು ತಂದಿದ್ದೀನಿ. ನಾನು ಒಂದೊಂದು ನೀಟಾಗಿ ಏನೇನು ಹೇಳಿದ್ನಲ್ಲ ಅದನ್ನೆಲ್ಲ ಏನೇನು ತಂದಿದ್ದೀನಿ ಅಂತ ಹತ್ತಿರದಿಂದ ತೋರಿಸಿದ್ದೀನಿ. ಆಮೇಲೆ ಒಂದು ಗ್ಯಾಸ್ಕೆಟ್ ಆಯಿತಾ, ನಮ್ಮದು ಬರ್ಗ್ನರ್ ಕುಕ್ಕರು. ಅದು ಬಂದು 7,000ನೋ 8,000ನೋ ಒಂದು ಕುಕ್ಕರು. ತುಂಬ ಒಳ್ಳೆ ಕ್ವಾಲಿಟಿ ಆಯಿತಾ. ಅದನ್ನು ತೊಗೊಂಡು ನಾನು 3 ವರ್ಷ ಆಯಿತು. ಗ್ಯಾಸ್ಕೆಟ್ ಏನೂ ಹಾಳಾಗಿರಲಿಲ್ಲ. ಏನಕ್ಕೆ ಅಂದರೆ ಅದು ಸಿಲಿಕಾನ್ ಗ್ಯಾಸ್ಕೆಟು. ಬೇರೆ ಗ್ಯಾಸ್ಕೆಟೆಲ್ಲ ನಮಗೆ 90 ರುಪೀಸು 100 ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ 5 ಲೀಟ್ರದ್ದು. ಬಟ್ ಈ ಗ್ಯಾಸ್ಕೆಟ್ ಬಂದು ಗ್ಯಾಸ್ಕೆಟೇ 350 ರೂಪಾಯಿ. ಸೊ ಆ ರೀತಿ ಅದೊಂದು ಸ್ವಲ್ಪ ನೀರು ಕಾರ್ತಾ ಇತ್ತು ಅಂತ ಅದೊಂದು ತೊಗೊಂಬಂದೆ. ಎಲ್ಲ ಟ್ರೈ ಮಾಡಿದೆ, ಫ್ರಿಜ್ಜಲ್ಲಿಟ್ಟು ಎಲ್ಲ ಮಾಡ್ತಿದ್ದೆ. ಯೂಶಲಿ ನಾನು ಫ್ರಿಜ್ಜಲ್ಲಿ ನೀರಲ್ಲಿ ಹಾಕಿ ಇಟ್ಬಿಡ್ತೀನಿ ಗ್ಯಾಸ್ಕೆಟು. ಎಷ್ಟೇ ಮೇಂಟೈನ್ ಮಾಡಿದ್ರು ಅದು ಲೀಕ್ ಆಗ್ತಿತ್ತು ಅಂದರೆ ಅದರದ್ದು ಆಯುಷ್ ಮುಗ್ದಿದೆ ಅಂತ ಅರ್ಥ. ಸೊ ಅದಕ್ಕೆ ನೋಡಿ ಇದೆಲ್ಲ ತಂದಿದ್ದೀನಿ. ನೋಡಿ ಇದೇನೆ ಬಾಜ್ರಾ ಅಂದರೆ 70 ರುಪೀಸ್ ಅಷ್ಟೇನಪ್ಪ. ನನಗೆ 65ಗೆ ಬಿತ್ತು. ಇಷ್ಟಕ್ಕೂ ನನಗೆ ಅಂದರೆ ತಂದಿದ್ದೀನಿ, ಹೆವಿಯಾಗೆ ತಂದಿದ್ದೀನಿ. ಏನಂದರೆ ಮಕ್ಕಳದು ಶಾಂಪೂ ತಂದಿದ್ದೀನಿ. ಮತ್ತು ಇದು ಬಂದು ಕಡಲೆಬೇಳೆ ದೋಸೆ ಮಾಡ್ಕೊಳ್ಳೋಣ, ಕಡಲೆ ಹಿಟ್ಟು ಹಾಕಿ ಮಾಡೋದಕ್ಕಿಂತ ಈ ಥರ ಕಡಲೆಬೇಳೆನೇ ನೆನೆಸ್ಬಿಟ್ಟು ರುಬ್ಬಿಟ್ಟು ದೋಸೆ ಮಾಡ್ಕೊಳ್ಳೋಣ ಅಂತ ಅದು ತಂದಿದ್ದೀನಿ. ಹೆಸರುಬೇಳೆ ತಂದ್ಕೊಂಡಿದ್ದೀನಿ, ಹೆಸರು ಕಾಳು ತಂದಿದ್ದೀನಿ ಸಲಾಡ್ಸ್ ಮಾಡ್ಕೊಳ್ಳೋಣ ಅಂತ. ಮೆಂತ್ಯನ ನೆನೆಸಿ ಕುಡಿಯೋಣ ಅಂತ ಒಂದು 1/4 kg ಮೆಂತ್ಯ ತಂದ್ಕೊಂಡಿದ್ದೀನಿ. ತರಕಾರಿ ತಂದ್ಕೊಂಡಿದ್ದೀನಿ. ಸಲಾಡ್ ಮಾಡೋಣ ಅಂತ ಸೌತೆಕಾಯಿ ತಂದ್ಕೊಂಡಿದ್ದೀನಿ. ಜೊತೆಗೆ ಹಾಗಲಕಾಯಿ ಪ್ಯಾನ್ ಫ್ರೈ ಅಷ್ಟೇ, ಕಡಿಮೆ ಆಯಿಲ್ ಯೂಸ್ ಮಾಡಿಕೊಂಡು ಉಪ್ಪು ಅರಿಶಿನ ಅದನ್ನೆಲ್ಲ ಹಾಕಿ ಮಾಡೋಣ ಅಂತ. ಮತ್ತು ಹುರ್ಗಡ್ಲೆ, ಮತ್ತು ನೋಡಿ ಪೊಮೊಗ್ರಾನೇಟು ಹೇಳಿದ್ನಲ್ಲ, ಪೊಮೊಗ್ರಾನೇಟು, ಆ್ಯಪಲು ಇದನ್ನೆಲ್ಲ ತಂದಿದ್ದೀನಿ. ಅಂದರೆ ನಾವು ಯೋಚನೆ ಮಾಡ್ಕೋಬೇಕಪ್ಪ, ಏನಿಲ್ಲ ಎಲ್ಲೆಲ್ಲೋ ಹೋಗ್ತಿರತ್ತೆ ದುಡ್ಡು. ನಾವು ಕರೆಕ್ಟಾಗಿ ಸ್ಪೆಂಡ್ ಮಾಡ್ತೀವಿ ಅಂದರೆ ತಿಂಗಳಿಗೆ 500 ವಾರಕ್ಕೆ 500 ರೂಪಾಯಿ ಬೇಕಾಗುತ್ತೆ ಫ್ರೂಟ್ಸ್ಗೆ ಆಯಿತಾ. ನೆಕ್ಸ್ಟ್ ಬಂದು ಇದು ಬಂದು ಸುಮ್ಮನೆ ಹಾಲಲ್ಲಿ ಹಾಕ್ಕೊಂಡು ಕುಡಿಬೋದು. ಇದರಲ್ಲಿ ಓಟ್ಸ್ ಇರುತ್ತೆ ಮತ್ತು ಸ್ವಲ್ಪ ನಟ್ಸ್ ಎಲ್ಲ ಇರುತ್ತೆ. ಇದು ನಾನು ಹೇಳಿದ್ನಲ್ಲ ಬಟಾಣಿ ತಂದಿದ್ದೀನಿ. ಮಾಮೂಲಿ ಮನೆಗೆ ಏನೇನು ಬೇಕು. ರಿಫೈನ್ಡ್ ಆಯಿಲ್ ಏನಕ್ಕೆ ತಂದ್ಕೊತೀನಿ ಅಂದರೆ ಏನಾದ್ರು ಡೀಪ್ ಫ್ರೈ ಮಾಡಿದ್ರೆ ನನಗೆ ಬೇಕಾಗುತ್ತೆ. ಆಮೇಲೆ ಮಕ್ಕಳು ಚಿಪ್ಸು ಬೇಕು ಅಂದರು, ಕರ್ಕೊಂಡೋಗಿದ್ದೆ ಸ್ಟಾರ್ ಬಜಾರ್ಗೆ ಶಾಪಿಂಗಿಗೆ ಹೋಗೋಣ ಅಂತಲೇ. ಸೊ ಬಿಡ್ತಾರ ನೋಡಿ, ನನ್ನ ಮಗಳು ಆಲ್ರೆಡಿ ಓಪನ್ ಮಾಡಿ ಫುಲ್ ಬ್ಯಾಟಿಂಗ್ ಮಾಡ್ತಿದ್ದಾಳೆ. ಸೊ ಅದಕ್ಕೆ ಆ ರೀತಿ ಆಗ್ತಾಯಿತ್ತು. ನಿಜವಾಗ್ಲೂ ಆಯಿತಾ, ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಳ್ಳಿ, ಸಣ್ಣ ಪುಟ್ಟ. ನಾನಿವತ್ತು ಸಕ್ಕರೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. 1 ಸ್ಪೂನ್ ಹಾಕ್ಕೊಳ್ತಾ ಇದ್ದರೆ 3/4 ಸ್ಪೂನ್ ಹಾಕ್ಕೋತೀನಿ. ಈ ಥರ ಚೇಂಜಸ್ ಮಾಡ್ಕೊಳ್ಳಿ. ಅದು ತುಂಬ ಎಫೆಕ್ಟ್ ಆಗುತ್ತೆ. ಹೆಲ್ತೇ ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಸೆಕೆಂಡ್ರಿ ಅಂತಲೇ ಹೇಳ್ಬೋದು. ಹೇಳಿದ್ನಲ್ಲ ನೋಡಿ, ಇದು ಬರ್ಗ್ನರ್ದು ಕ್ವಾಲಿಟಿ ಚೆನ್ನಾಗಿದೆ, ಸ್ಟೀಲ್ ಕುಕ್ಕರ್ ಇದು. ಬಟ್ ಅದೇ ಕಾಸ್ಟ್ ವೈಸ್ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅನ್ನಂಗೆ ಇದು ಸ್ವಲ್ಪ ಕಾಸ್ಟ್ಲಿನೇ ಇದು ಆಯಿತಾ. ನೆಕ್ಸ್ಟ್ ಇವತ್ತಿನ ವ್ಲಾಗಲ್ಲಿ ಲೈಫು ಇರೋದು ಒಂದು ಆಯಿತಾ. ಏನು ಹೇಳ್ತಾರೆ ಯೂಶಲಿ ಅಂದರೆ 10% ನಮ್ಮ ಲೈಫ್ ಏನಾಗಿರುತ್ತೆ ಅಂದರೆ ನಾವು ಏನು ಮಾಡ್ತೀವಿ ಅದ್ರ ರಿಸಲ್ಟು 10%. ಬಟ್ ನಾವು ಲೈಫ್ನ ಯಾವ ರೀತಿ ತೊಗೋತೀವಿ, ಸಿಚುವೇಶನ್ಸ್ನ ಯಾವ ರೀತಿ ತೊಗೋತೀವಿ, ಅದು ನಮ್ಮ ಲೈಫ್ನ 90% ಡಿಸೈಡ್ ಮಾಡುತ್ತಂತೆ. ಸೊ 10% ವಾಟ್ ಯು ಮೇಕ್ ಇಟ್, 90% ಹೌ ಯು ಟೇಕ್ ಇಟ್. ಸೊ ಆ ರೀತಿ ಇರುತ್ತೆ. ಸಿಚುವೇಶನ್ಸ್ ಹೆಂಗೆ ಬಂದರೆ ನಾವು ಯಾವ್ಯಾವ ರೀತಿ ಇರಬೇಕು, ಎಲ್ಲ ನಾವು ಯಾವ ರೀತಿ ತೊಗೋತೀವಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ನೋಡಿ, ಇದು ಹಳೇದು, ಅದರದ್ದು ಎಲಾಸ್ಟಿಸಿಟಿ ಎಷ್ಟು ಕಡಿಮೆ ಆಗೋಗಿದೆ. ಇದರದ್ದು ಒಂದು ಗ್ರಿಪ್ ಇರಬೇಕು ಆಯಿತಾ. ಸೊ ಈ ಗ್ರೇ ಕಲರ್ದು ಒಂದು ಗ್ರಿಪ್ ಇರಬೇಕು. ಇದು ಬಂದು 3 ಲೀಟ್ರದ್ದು ಅನಿಸುತ್ತೆ, ಚಿಕ್ಕದು ಪಿಜನ್ದು. ಅದೂ ಹಾಳಾಗೋಗಿತ್ತು. ಅದು ಬಂದು 80 ರುಪೀಸ್ ಅಷ್ಟೇ ನೋಡಿ. ಪಿಜನ್ದು ಎಲ್ಲ ಅಷ್ಟು ಕಾಸ್ಟ್ಲಿ ಇರಲ್ಲ. ಪಿಜನ್ದಿದು ಇದು 80 ರುಪೀಸ್ ಅಷ್ಟೇ ಆಯಿತಾ. ಫಸ್ಟ್ ನಾನು ಇವತ್ತಿನ ವ್ಲಾಗಲ್ಲಿ ನಾನು 21 ಲೈಫ್ ಲೆಸನ್ಸ್ ಹೇಳ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟು. ಒಂದೊಂದನ್ನು ಗಮನ ಇಟ್ಟು ಕೇಳಿ. ಡೆಫಿನೆಟ್ಟಾಗಿ ಲೈಫಲ್ಲಿ ಒಂದು ಪಾಸಿಟಿವ್ ಚೇಂಜ್ ಆಗೋದಂತೂ ಗ್ಯಾರಂಟಿ. ಲೈಫಲ್ಲಿ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗೋದು ಗ್ಯಾರಂಟಿ.
ಖುಷಿಯಾಗಿರೋದಂತೂ ಗ್ಯಾರಂಟಿ. ಫಸ್ಟ್ ಬಂದು ಲೈಫ್ನ ತುಂಬ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗಬೇಡಿ. ಯಾರೋ ಏನೋ ಅಂದರು, ಏನೋ ಸಿಚುವೇಶನ್ಸ್ ಬರ್ತಾ ಇದೆ, ತುಂಬ ಸೀರಿಯಸ್ಸಾಗಿ ತೊಗೊಂಡು ನಾವು ಎಷ್ಟು ಎಲ್ಲ ನೊಂದ್ಕೋತೀವಿ, ಡಿಪ್ರೆಷನ್ಗೆ ಹೋಗ್ತೇವೆ, ಒಳಗಾಗ್ತೀವಿ, ಮತ್ತು ಸಣ್ಣ ಪುಟ್ಟದಕ್ಕೂ ಅಳ್ತೀವಿ, ಬೇಜಾರು ಮಾಡ್ಕೋತೀವಿ. ಲೈಫ್ ಇರೋದೇ ರೋರಲ್ ಕೋಸ್ಟರ್. ತಲೆಯಲ್ಲಿ ಇಟ್ಕೊಂಬಿಡಿ. ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾನೆ ಇರುತ್ತೆ. ಕೆಲವು ಟೈಮ್ ಚೆನ್ನಾಗಿರುತ್ತೆ, ಮ್ಯಾಕ್ಸಿಮಮ್ ಟೈಮ್ ಕೆಟ್ಟದಾಗಿರೋ ಟೈಮ್ಗಳಲ್ಲಿ ನಾವು ತುಂಬ ಪಾಠ ಕಲಿತೀವಿ. ಆ ರೀತಿ ಅಂದ್ಕೊಂಡು ನನ್ನನ್ನೇನೋ ಕಲಿಸೋಕ್ಕೋಸ್ಕರನೇ ನನ್ನ ಲೈಫಲ್ಲಿ ಎಲ್ಲ ಈ ಥರ ಆಗ್ತಾಯಿದೆ ಅಂದ್ಕೊಂಡು ಆ ಥರ ಪಾಸಿಟಿವ್ ಆಗಿ ಇದ್ದು ಲೈಫ್ನ ತುಂಬ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗಬೇಡಿ. ಯಾರೋ ಏನೋ ಚುಚ್ಚಿ ಮಾತಾಡ್ತಾರೆ, ಇಗ್ನೋರ್ ಮಾಡಿ, ಆಯಿತಾ? ಅದಂತೂ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಪಾಯಿಂಟು ಅದನ್ನು ಮಾಡಿ. ಸೆಕೆಂಡ್ ಬಂದು ಯಾವುದೋ ಏನೋ ಸಿಕ್ಕಾಗ ನಾನು ಖುಷಿಯಾಗಿರ್ತೀನಿ, ಈ ಸಿಚುವೇಶನ್ಸ್ ಬಂದಾಗ ನಾನು ಖುಷಿಯಾಗಿರ್ತೀನಿ, ಮುಂದೆ ನನಗೇನೋ ಈ ರೀತಿ ಪ್ರಾಪರ್ಟಿ ಬಂದಾಗ, ಈ ಸೀರೆ ಬಂದಾಗ, ಈ ಜ್ಯುವೆಲ್ ಬಂದಾಗ, ಅಂದರೆ ಈ ನೆಕ್ಲೆಸ್ ಬಂದಾಗ ನಾನು ಆ ದಿನ ಬರಲ್ಲ. ಯಾವಾಗ ಒಂದೊಂದು ಸಣ್ಣ ಮೂಮೆಂಟಲ್ಲೂ ನಾವು ಖುಷಿಯಾಗಿರೋದನ್ನು ಕಂಡ್ಕೋಬೇಕು, ಆಯಿತಾ? ಆ ಮೂಮೆಂಟ್ ಯಾವತ್ತೋ ಒಂದು ದಿನ ಬರುತ್ತೆ, ಆಗ ನಾನು ಖುಷಿಯಾಗಿರ್ತೀನಿ, ಆಗ ನೆಮ್ಮದಿಯಾಗಿರ್ತೀನಿ. ಪ್ಲೀಸ್ ನಿಮ್ಮ ಹ್ಯಾಪಿನೆಸ್ನ ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ದಿನದಲ್ಲಿ 1 ಮಿನಿಟನ್ನು ನಿಮಗೆ ಖುಷಿ ಸಿಗೋಕ್ಕೆ ಒಂದು ಅವಕಾಶ ಇದೆ. 90,000 ರೀಸನ್ಸ್ ಇರ್ಬೋದು ನೀವು ಬೇಜಾರು ಮಾಡ್ಕೊಳ್ಳೋಕ್ಕೆ, ಬಟ್ 1 ರೀಸನ್ ನೀವು ಖುಷಿಯಾಗಿರೋಕ್ಕೆ ಇದೆ ಅಂದರೆ ಪ್ಲೀಸ್ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ನಮ್ಮ ನಾಳೆ ಹೇಗೆ ಅಂತ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಇವತ್ತೇ ಲಾಸ್ಟ್ ಆಗಿರುತ್ತೆ. ನಾಳೆ ಖುಷಿಯಾಗಿರೋಣ, ಮುಂದೆ ನೋಡೋಣ, ಮುಂದೆ ನಮ್ಮ ಲೈಫ್ ಲೀಡ್ ಆಗೋಣ. ನಾನು ಈಗಲೇ ಹೇಳ್ತೀನಿ, ನನ್ನ ಲೈಫಲ್ಲೇ ನಾನು ಎಷ್ಟೊಂದು ಸತಿ ಅಂದ್ಕೊಳ್ತೀನಿ, ಆ ಮನೇಲಿ ಹೋದಾಗ ಹೆಂಗಿರ್ತೀವೋ ಹೇಗೋ ಹೊಸ ಮನೇಲಿ, ಆ ಥರದ್ದೆಲ್ಲ ನನಗೆ ಅನಿಸುತ್ತೆ. ಇಲ್ಲ, ನಾನು ಈಗ ಏನಿದ್ದೀನಿ ಈ ಮೂಮೆಂಟ್ನ ನಾನು ಎಂಜಾಯ್ ಮಾಡಬೇಕಷ್ಟೇ. ಈಗಿದ್ದೀವಿ, ಈಗ ನಮ್ಮ ದೇವ್ರು ಇಷ್ಟು ಕೊಟ್ಟಿದ್ದಾನೆ, ಇಷ್ಟೆಲ್ಲ ನಮಗೆ ಲೈಫಲ್ಲಿ ಇದೆ, ಇದನ್ನೇ ಎಂಜಾಯ್ ಮಾಡೋಣ. ನನಗೆ ಅದಿಲ್ಲ ಇದಿಲ್ಲ ಅಂತ ಕೊರಗೋ ಬದಲು, ಮುಂದೆ ಅದು ಬಂದಾಗ ನಾನು ಖುಷಿಯಾಗಿರ್ತೀನಿ ಅನ್ನೋ ಬದಲು ಈ ಮೂಮೆಂಟ್ನ ಎಂಜಾಯ್ ಮಾಡೋಣ. ಸೆಕೆಂಡ್ ಅದು. ಥರ್ಡ್ ಬಂದು ಪೇಷನ್ಸ್ ಇಟ್ಕೊಳ್ಳಿ. ತುಂಬ ಪೇಷನ್ಸ್ ಇಟ್ಕೋಬೇಕಾಗುತ್ತೆ. ಇದೇನು ತೋರಿಸ್ತದೆ ಅಂದರೆ, ನಾನು ಲಿಪ್ ಗಾರ್ಡ್ ತೊಗೊಂಡಿದ್ದೀನಿ, ಆಯಿತಾ? ಇದು ಟಾಟಾ ಕಂಪ್ನಿದು ಸ್ಕೈಪ್ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಕಲರು ಬರುತ್ತೆ ಮತ್ತು ಒಳ್ಳೆ ಮಾಯ್ಶ್ಚರೈಸಿಂಗ್, ಹೈಡ್ರೇಟೆಡ್ ಆಗಿರುತ್ತೆ ಲಿಪ್ಸು. ಆಬ್ವಿಯಸ್ಲಿ ಹೊರಗಡೆ ಹೋಗ್ತಾ ಇರ್ತೀವಿ, ಚಳಿ ಇರುತ್ತೆ, ತುಂಬ ಡ್ರೈ ಅನಿಸ್ತಾ ಇರುತ್ತೆ, ತುಂಬ ತುಟಿಗಳೆಲ್ಲ ಲಿಪ್ಸ್ ಹೊಡೆದಂಗೆ ಆಗುತ್ತಲ್ಲ, ಅದಕ್ಕೆ ಒಂದು ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಸಾಫ್ಟ್ ಕ್ರೀಮಿ ಆಗಿದೆ, ಟ್ರೈ ಮಾಡ್ಬೋದು. ಏನು ಅದ್ರ ಮೇಲೆ 150ನೋ ಎಷ್ಟು ಇದೆ ಅಂತ ಗೊತ್ತಿಲ್ಲ. ನನಗೆ ಟಾಟಾದಲ್ಲಿ ಕಡಿಮೆನೇ, ಇದು ಸ್ಟಾರ್ ಬಜಾರಲ್ಲಿ ಕಡಿಮೆನೇ ಸಿಗುತ್ತೆ ತುಂಬ. ಮತ್ತು ಚೆರಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ, ಎಷ್ಟಾಗುತ್ತೋ ಅಷ್ಟು ಥರ್ಡ್ ಪಾಯಿಂಟು ಪೇಷನ್ಸಿಂದ ಇರಿ, ಆಯಿತಾ? ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಲೈಫ್ ಅಷ್ಟು ಕಾಮಾಗಿ ಕಂಪೋಸ್ಟ್ ಆಗಿರುತ್ತೆ, ಆಯಿತಾ? ದುಡ್ಕಕ್ಕೆ ಹೋಗಬೇಡಿ, ದುಡ್ಕಿ ಮಾತಾಡಬೇಡಿ, ಕೋಪ ಮಾಡ್ಕೋಬೇಡಿ, ತಾಳ್ಮೆ ತಂದ್ಕೊಂಡು ನೋಡಿ. ಸ್ವಲ್ಪನೇ ಲೈಫಲ್ಲಿ ಚೇಂಜಸ್ ಮಾಡ್ಕೊಳ್ತಾ ಹೋಗಿ, ಲೈಫ್ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಪೇಷನ್ಸ್ ತಂದ್ಕೊಳ್ಳಿ. ನಾನೀಗೇನು ತೋರಿಸ್ತಾ ಇದ್ದೀನಿ ಅಂದರೆ, ನಾವು ಎಷ್ಟು ಓಡಾಡ್ತಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ಕೆಲವರು ಕಮೆಂಟ್ ಮಾಡ್ತೀರಾ, ಪ್ಲೀಸ್ ವ್ಲಾಗ್ನ ಹಾಕಿ ಅಂತ. ಎಷ್ಟು ನಿಮ್ಮ ಅಭಿಮಾನಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಟ್ ಏನಾಗಿದೆ ಅಂದರೆ, ಎಷ್ಟು ನೋಡಿ, ನಾನು ಕೆಲಸದಿಂದ ಈಗ ಬಂದಿದ್ದೀನಿ, ನೆಕ್ಸ್ಟ್ ಮತ್ತೆ ಟೈಲ್ಸ್ ನೋಡೋಕ್ಕೆ ಮತ್ತು ಸೆಲೆಕ್ಷನ್ಸ್ಗೆ ಎಲ್ಲ ಹೋಗಿದ್ದೀವಿ ನಾನು ನನ್ನ ಹಸ್ಬೆಂಡು. ಏನೂ ಮಾಡೋಕ್ಕಾಗ್ತಿಲ್ಲ. ಆ ಥರ ಸೆಲೆಕ್ಷನ್ನು ಎಲ್ಲ ಮಾಡಿ ಒಂದು ಸ್ವಲ್ಪ ಟೈಮ್ ಅಷ್ಟೇ. ಒಂದಕ್ಕಿಂತ ಒಂದು ಎಷ್ಟು ಕನ್ಫ್ಯೂಷನ್ಸು ಅಂದರೆ, ಇದು ಹಾಕಿದ್ರೆ ಹೆಂಗೆ, ಈ ಕಾಂಬಿನೇಷನ್ ಹೇಗೆ, ಈ ಡಿಸೈನ್ ಹೇಗೆ, ಕಲೆಗಳಾಗುತ್ತಾ, ಕಲೆ ಆದರೆ ಕ್ಲೀನ್ ಮಾಡೋದು ಹೇಗೆ, ಎಷ್ಟು ಪ್ರಾಸೆಸ್ ಇರುತ್ತೆ ಗೊತ್ತಾ ಒಂದು ಮನೆ ಕಟ್ಟಬೇಕಾದ್ರೆ. ಅದೇ ಅಂತಿದೆ, ಏನಪ್ಪ ಇಷ್ಟೊಂದು ಕನ್ಫ್ಯೂಷನ್ಸು, ನೀವು ನಂಬಲ್ಲ. ಅಲ್ಲಿ ಸುಮ್ಮನೆ ಎಲ್ಲ ಅಂಗಡಿಗಳು ಓಡಾಡಿನೇ 15,000 ಸ್ಟೆಪ್ಸ್ ಆಗಿದೆ ನಂದು. 15 ಮೇಲೆ ಆಗೋಗಿದೆ ಸುಮ್ಮನೆ ಅದೆಲ್ಲ ಓಡಾಡಿದ್ದು. ಒಂದು 4-5 ಅಂಗಡಿನ ತಿರುಗಿರೋದು ಈಸಿ ಅಲ್ಲ. ಒಂದು ದುಡ್ಡು ಇನ್ವೆಸ್ಟ್ ಮಾಡ್ತಿರ್ತೀವಿ, ಲಕ್ಷಗಟ್ಟಲೆ ದುಡ್ಡು ಇನ್ವೆಸ್ಟ್ ಮಾಡ್ತಿರ್ತೀವಿ. ಒಂದು ಕ್ವಾಲಿಟಿ ನೋಡಬೇಕಾಗುತ್ತೆ, ಬೆಸ್ಟ್ ಪ್ರೈಸಲ್ಲಿ ಎಲ್ಲಿ ಸಿಗುತ್ತೆ, ಕ್ವಾಲಿಟಿ ಎಲ್ಲಿ ಚೆನ್ನಾಗಿರುತ್ತೆ ಎಲ್ಲ ನೋಡಬೇಕಾಗುತ್ತೆ. ಸೊ ಆ ರೀತಿ ಚೆನ್ನಾಗಿತ್ತು. ಎಲ್ಲ ಕನ್ಫ್ಯೂಷನ್ಸಪ್ಪ. ಯಾರಾದರೂ ಮನೆ ಕಟ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಈ ಅನುಭವ, ಇದು ಹೇಗೆ ಸೆಲೆಕ್ಷನ್ಸು ಅದು ಇದು ಅಂತ. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಕೆಲವೆಲ್ಲ ಜಾತ್ರೆ ಥರ ಇತ್ತು, ಅಂಥಕ್ಕೆಲ್ಲ ಹೋಗಿಲ್ಲ. ನನಗೇನಿದ್ರು ಕ್ಲೀನಾಗಿ, ಅಂದರೆ ಸಿಂಪಲ್ಲಾಗಿರಬೇಕು. ಜಾತ್ರೆ ಲೆವೆಲ್ಗೆಲ್ಲ ಹೋಗೋಕ್ಕೆಲ್ಲ ಇಷ್ಟ ಆಗಲ್ಲ. ಕೆಲವ್ರಿಗೆ ಇಷ್ಟಪಡ್ತಾರೆ ನೋಡಿ, ಆ ಥರ ಎಲ್ಲ ಡಿಸೈನ್ಸ್ ಎಲ್ಲ ನಮ್ಗೆ ಇಷ್ಟ ಆಗಲ್ಲ. ಆದಷ್ಟು ಸಿಂಪಲ್ಲಾಗಿರೋಕ್ಕೆ ಒಂದು ಡಿಗ್ನಿಫೈಡ್ ಲುಕ್ ಬರುತ್ತೆ, ಆದಷ್ಟು ಪ್ಲೇನು ಅದು ಇಲ್ಲ. ಆಮೇಲೆ ಫ್ಲೋರಿಂಗು, ಗ್ರಾನೈಟು ಅದೆಲ್ಲ ನೋಡಿ ಬಂದಿದ್ದೀವಿ. ನೋಡೋಣ, ಮುಂದೆ ತೋರಿಸ್ತೀನಿ ನಾನು ಯಾವ್ಯಾವ ಸೆಲೆಕ್ಟ್ ಮಾಡಿದ್ದೀವಿ ಅಂತ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದು, ಎಲ್ಲ ಏನೇ ಆದರೂ ಕೂಡ ಒಳ್ಳೇದಕ್ಕಾಗುತ್ತೆ ಅಂತ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಏನೋ ಒಂದು ಕೆಟ್ಟದಾಗ್ತಾ ಇದೆ ಅಂದರೆ, ಸರಿ ಇದು ಒಳ್ಳೇದಕ್ಕೇ, ಏನೋ ಒಂದು ಮುಂದೆ ಒಳ್ಳೇದಾಗೋದಕ್ಕೆ, ನನ್ನನ್ನು ಸ್ಟ್ರಾಂಗ್ ಮಾಡೋಕ್ಕೇ ಇದಾಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಫಿಫ್ತ್ ಪಾಯಿಂಟ್ ಬಂದು, ಕಡಿಮೆ ಮಾತಾಡಿಯಪ್ಪ. ನಾವು ಎಷ್ಟು
ಎಷ್ಟು ಕಡಿಮೆ ಮಾತಾಡ್ತೀವೋ ಲೈಫ್ ಅಷ್ಟು ಚೆನ್ನಾಗಿರುತ್ತೆ. ಮಾತಾಡೋ ಸಂದರ್ಭ ಬಂತು ಅಂದರೆ ಮಾತಾಡಿ, ಆಯಿತಾ? ಎಲ್ಲಿ ಮಾತಾಡಬೇಕು ಅಂದರೆ ಎಲ್ಲಿ ನಿಮ್ಮ ಮಾತಿಗೆ ಬೆಲೆ ಇರುತ್ತೋ, ಎಲ್ಲಿ ಮಾತಾಡಿದ್ರೇ ನಿಮ್ಮ ಫೀಲಿಂಗ್ಸ್ನ ನೀವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯನೋ ಆ ಟೈಮಲ್ಲಿ ಮಾತಾಡಿ. ಯಾವ ಜಾಗದಲ್ಲಿ ನಿಮಗೆ ಆ ಕಂಟೆಂಟ್ ಗೊತ್ತಿಲ್ಲ, ಆ ವಿಷಯ ಗೊತ್ತಿಲ್ಲ, ಆಮೇಲೆ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದರೆ ಆದಷ್ಟು ಸೈಲೆಂಟಾಗಿರಿ. ನಾವು ಸೈಲೆಂಟಾಗಿದ್ದಾಗ ತುಂಬ ಬೆಲೆ ಜಾಸ್ತಿ. ಇನ್ನೊಂದು ರೀತಿಯಲ್ಲಿ ಅವ್ರು ಗ್ರಾಂಟೆಡಾಗಿ ತೊಗೋಬೋದು, ಏನು ಮಾತಾಡೋದೇ ಇಲ್ಲ ಹಾಗೆ ಹೀಗೆ ಅಂತ. ನಾವು ಏನೇ ಹೇಳಿದ್ರು ಕೂಡ ಈಗ ಲೈಫ್ ಲೆಸನ್ಸ್ ಅಂದರೆ ಸಿಚುವೇಶನ್ಸ್ನ ನೋಡ್ಕೊಂಡು ಬಿಹೇವ್ ಮಾಡಿ. ಅವ್ರು ನಮ್ಮ ಸೈಲೆನ್ಸ್ನೇ ನಮ್ಮ ಅಸಹಾಯಕತೆ ಅಂತ ತೊಗೊಂಡಾಗ ವಾಯ್ಸ್ನ ರೈಸ್ ಮಾಡಬೇಕಾಗುತ್ತೆ ಡೆಫಿನೆಟ್ಲಿ, ಆಯಿತಾ? ಸೊ ಇಲ್ಲ, ನಾವು ಸೈಲೆಂಟಾಗಿದ್ರೇ ನನಗೆ ಪೀಸ್ ಆಫ್ ಮೈಂಡ್ ಜಾಸ್ತಿ. ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡಿ, ಆಗ ನಿಮಗೆ ಆನ್ಸರ್ ಗೊತ್ತಾಗುತ್ತೆ, ನಾನು ಸೈಲೆಂಟಾಗಿರಬೇಕಾ ಮಾತಾಡಬೇಕಾ ಅಂತ. ನೆಕ್ಸ್ಟ್ ಬಂದು ನೀವು ಲೈಫಲ್ಲಿ ಏನೋ ಒಂದು ಗೋಲ್ ಅಂದರೆ ಗುರಿ ಅಂತ ಇಟ್ಕೊಂಡಿರ್ತೀರಲ್ವ, ನಾನು ಇದನ್ನು ಮಾಡಬೇಕು, ಇದನ್ನು ಸಾಧಿಸ್ಬೇಕು, ಮಕ್ಕಳನ್ನ ಈ ರೀತಿ ಬೆಳೆಸಬೇಕು, ಅಥವಾ ನಾನು ಕೆರಿಯರಲ್ಲಿ ಈ ರೀತಿ ಒಂದು ಜಾಬ್ನ ಮಾಡ್ಕೋಬೇಕು, ನಾವು ಈ ರೀತಿ ಮನೆ ಕಟ್ಟಬೇಕು, ಒಂದು ಸ್ಟೇಟಸ್ನ ಮೇಂಟೈನ್ ಮಾಡ್ಕೋಬೇಕು, ಅಥವಾ ನನ್ನ ಹೆಲ್ತ್ನ ಚೆನ್ನಾಗಿ ನೋಡ್ಕೋಬೇಕು. ಏನೋ ಒಂದು ಗುರಿ ಇಲ್ಲದೆ ಅಂತೂ ಲೈಫ್ನ ಲೀಡ್ ಮಾಡ್ತಾ ಇರಲ್ಲ. ಏನೋ ಈ ಗುರಿ ಇಲ್ಲ ಅಂದರೆ ಕುತ್ಕೊಂಡು ಇವತ್ತೇ ಯೋಚನೆ ಮಾಡಿ, ನನ್ನ ಜೀವನದ ಧ್ಯೇಯ ಏನು, ಅಂದರೆ ನಾನು ಏನು ಮಾಡಬೇಕು ಅಂತಿದ್ದೀನಿ ಲೈಫಲ್ಲಿ. ಒಂದು 5 ನಿಮಿಷ ಕುತ್ಕೊಂಡು ಯೋಚನೆ ಮಾಡಿ, ಅದ್ರ ಪ್ರಕಾರ ನಿಮ್ಮ ಲೈಫ್ನ ಲೀಡ್ ಮಾಡಿ. ಕಾಲು ಎಳಿಯೋಕ್ಕೆ, ಚುಚ್ಚಿ ಮಾತಾಡೋಕ್ಕೆ ಸುತ್ತು ಸಾವಿರಾರು ಜನ ಇರ್ತಾರೆ. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ಇಟ್ಕೋಬೇಡಿ. ಕುತ್ಕೊಂಡು ನಾನು ಲೈಫಲ್ಲಿ ಏನು ಮಾಡ್ಕೋಬೇಕು ಅದ್ರ ಪ್ರಕಾರನೇ ಹೋಗಿ, ಆ ಲೈನಲ್ಲೇ ಹೋಗಿ. ಆ ಕಡೆ ಈ ಕಡೆ ಡೈವರ್ಷನ್ಸು ಎಷ್ಟೊಂದು ಅಡ್ಡದಾರಿಗಳು ಬರ್ತಾ ಇರುತ್ತೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನೆಕ್ಸ್ಟು, ಯಾರು ಏನು ಅನ್ಕೊತಾರೆ, 7th ಪಾಯಿಂಟು ತುಂಬ ಇಂಪಾರ್ಟೆಂಟು. ಯಾರೋ ಏನು ಅನ್ಕೊತಾರೆ ನನ್ನ ಬಗ್ಗೆ ಅಂತ ಥಿಂಕ್ ಮಾಡೋದನ್ನು ಫಸ್ಟು ತಲೆಯಿಂದ ತೆಗೆದಾಕಿ 90% ನಿಮ್ಮ ಲೈಫಲ್ಲಿ ನೆಮ್ಮದಿಗಿರ್ತೀರ. ನಮ್ಮ ಲೈಫ್ನ ಜಡ್ಜ್ ಮಾಡೋಕ್ಕೆ ಯಾರೋ ಏನಕ್ಕೆ ಬೇಕು ಮಾಡ್ತಾರೆ, ಅವ್ರಿಗೇನು ಮಾಡೋಕ್ಕೆ ಕೆಲಸ ಇರಲ್ಲ. ಇವ್ರು ಹಿಂಗೆ ಇವ್ರು ಹಾಗೆ ಕುತ್ಕೊಂಡು ಕಮೆಂಟ್ ಮಾಡೋಕ್ಕೆ ಅವ್ರಿಗೇನು ಕೊಡಬೇಕು ಅಲ್ವಾ? ಸೊ ಅದಕ್ಕೇ ಯಾರೋ ಏನು ಅಂತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಮ್ಮ ಲೈಫಲ್ಲಿ ನಮಗೇನು ಇಂಪಾರ್ಟೆಂಟು, ನಾನು ಏನು ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ಮಾತ್ರನೇ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ 8th ಬಂದು, ಯಾವಾಗಲೇ ಮಾತಾಡಬೇಕು ಅಂದರೆ ಯೋಚನೆ ಮಾಡಿ ಮಾತಾಡಾದ್ಮೇಲೆ ಯೋಚನೆ ಮಾಡ್ಕೋಬೇಡಿ. ಈಗ ಥಿಂಕ್ ಮಾಡಿ ಮಾತಾಡಿ. ಈಗೇನು ಮಾತಾಡಬೇಕು, ಯಾರೋ ಏನೋ ನಿಮ್ಮ ಡಿಸಿಷನ್ ಕೇಳ್ತಿದ್ದಾರೆ, ಆ ಟೈಮಲ್ಲಿ ನೀವೇನೋ ಮಾತಾಡಬೇಕು ಅಂದರೆ ಒಂದು 10 ಸೆಕೆಂಡು ನಾನೀಗ ಮಾತಾಡಿದ್ರೆ ಅದರದ್ದು ಕಾನ್ಸಿಕ್ವೆನ್ಸಸ್, ಪರಿಣಾಮಗಳು ಏನೇನಾಗ್ಬೋದು ಅಂತ ಒಂದು ಸತಿ ಯೋಚನೆ ಮಾಡಿ ಮಾತಾಡೋದ್ರಿಂದ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದಷ್ಟು 9th ಪಾಯಿಂಟು, ನೆಗೆಟಿವ್ ಥಿಂಕಿಂಗು ಮತ್ತು ಓವರ್ ಥಿಂಕಿಂಗ್ನ ಸ್ಟಾಪ್ ಮಾಡಿ. ಲೈಫ್ನ ಖುಷಿ ಹಾಳು ಮಾಡೋದೇ ಇದು. ಹಿಂಗಾದರೆ ಹೇಗೆ, ಅವ್ರು ನನ್ನ ಬಗ್ಗೆ ಮಾತಾಡ್ತಾರೆ, ಇವ್ರು ಹಿಂಗೆ ಬಂದ್ರೆ ಎಲ್ಲ ತುಂಬ ಪ್ರಾಬ್ಲಮ್ನ ದೊಡ್ಡ ಬೆಟ್ಟಾಗಿ ನೋಡ್ತೀವಲ್ವ, ಅದು ನಮ್ಮ ತಪ್ಪು, ಆಯಿತಾ? ಆ ಪ್ರಾಬ್ಲಮ್ನ ತುಂಬ ಈಸಿಯಾಗಿ ಸಿಂಪಲಾಗಿ ಸಾಲ್ವ್ ಮಾಡ್ಕೋಬೋದು. ಕುತ್ಕೊಂಡು ಮಾತಾಡಿದ್ರೇ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ನಮ್ಮದು ಹಾಳಾಗೋದು ಏನು ಗೊತ್ತಾ, ಯೋಚನೆ ತಲೆಯಲ್ಲಿ ಎಷ್ಟು ಥಾಟ್ಸ್ ಬರ್ತಾ ಇರುತ್ತೆ ಅಂದರೆ ಆದಷ್ಟು ಅದರಿಂದ ತೆಗ್ದಾಕಿ. ನಾವು ಎಷ್ಟು ಬ್ಯುಸಿಯಾಗಿರ್ತೀವೋ ಅಷ್ಟು ಒಳ್ಳೆಯದು. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು, ನೆನ್ಪಿಟ್ಕೊಳ್ಳಿ. ಕೆಲಸ ಹುಡ್ಕೊಂಡು ಮಾಡಿ. ಎಷ್ಟು ನೀವು ಸುಸ್ತಾಗಬೇಕು ಅಂದರೆ ಮಲ್ಕೊಂಡಿದ ತಕ್ಷಣ ನಿದ್ದೆ ಬಂದುಬಿಡ್ಬೇಕು. ತಲೆ ಖಾಲಿಯಾಗಿ ಇಟ್ಕೊಳ್ಳೇಬೇಡಿ. ಯಾವ ಯೂಟ್ಯೂಬು ಅದು ಇದು ಶಾರ್ಟ್ಸ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರ್ತೀರಲ್ವ, ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಲೈಫ್ ಪ್ರೊಡಕ್ಟಿವ್ ಆಗಿರಬೇಕು. ನೀವು ಮಲ್ಕೊಳ್ತೀರಾ ಅಂದರೆ ಒಂದು 10 ಸೆಕೆಂಡ್ ಯೋಚನೆ ಮಾಡಿ, ನನ್ನ ದಿನ ಹೆಂಗಿತ್ತು, ನಾನು ಅಂದ್ಕೊಂಡಿದ್ದ ಥರನೇ ನಾನು ಲೈಫ್ನ ಲೀಡ್ ಮಾಡಿದ್ದೀನ, ಈ ರೀತಿ ಥಿಂಕ್ ಮಾಡಿಕೊಂಡು ಅದ್ರ ಪ್ರಕಾರ ಲೈಫ್ನ ಲೀಡ್ ಮಾಡಿ. ಸೊ ಅಲ್ಲೊಂದು ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು, ನಾನು ನನ್ನ ಹಸ್ಬೆಂಡ್ ಅದಕ್ಕೆ ಸೆಲ್ಫಿ ತೊಗೊಂಡ್ವಿ, ಆಯಿತಾ? ನೆಕ್ಸ್ಟ್ ಬಂದು, ರೆಸ್ಪಾನ್ಸಿಬಿಲಿಟಿಯಿಂದ ದೂರ ಹೋಗಬೇಡಿ. ನಮಗೆ ಜವಾಬ್ದಾರಿಗಳು ಇದ್ದೇ ಇರುತ್ತೆ. ಮಕ್ಕಳ ಜವಾಬ್ದಾರಿ ಇರುತ್ತೆ, ಮತ್ತು ಕೆಲಸದಲ್ಲಿ ಜವಾಬ್ದಾರಿ ಇರುತ್ತೆ, ಮನೆ ಜವಾಬ್ದಾರಿ ಇರುತ್ತೆ, ಜವಾಬ್ದಾರಿಗಳಿರ್ತವೆ. ಅದಕ್ಕೆ ಯಾಕೆ ಪ್ಯಾನಿಕ್ ಆಗಬೇಕು? ಲೈಫಲ್ಲಿ ಜವಾಬ್ದಾರಿಗಳಿಲ್ಲದೆ ಆರಾಮಾಗಿ ಲೈಫಲ್ಲಿ ಲೀಡ್ ಮಾಡ್ತಾಯಿದ್ರೆ ಅದು ಒಂದು ಲೈಫಾ? ರಿಸ್ಕ್ ಇಲ್ಲ ಅಂದರೆ ಅದು ಒಂದು ಲೈಫಾ? ಕಷ್ಟ ಇಲ್ಲ, ಟೆನ್ಷನ್ ಇಲ್ಲ ಅಂದರೆ ಅದು ಒಂದು ಲೈಫಾ? ಎಲ್ಲ ಇರಬೇಕು. ಈಗ ಊಟದಲ್ಲಿ ಉಪ್ಪಿನಕಾಯಿ, ಸಾಂಬಾರು, ಪಲ್ಯ ಎಲ್ಲ ಇದ್ದಂಗೆ ಒಂದು ಲೈಫಲ್ಲೂ ಅಷ್ಟೇ ಎಲ್ಲ ಅಂಶನೂ ಇರಬೇಕು. ಸೊ ಆ ರೀತಿ ರೆಸ್ಪಾನ್ಸಿಬಿಲಿಟಿಯಿಂದ ದೂರ ಹೋಗೋಕ್ಕೆ ಹೋಗ್ಬೇಡಿ. ಏನೋ ಒಂದು ಜವಾಬ್ದಾರಿ ಬರುತ್ತೆ, ಮನೇಲೆದ್ದು ಬೆಳಗ್ಗೆ ಎದ್ದು ಎಲ್ಲ ಮಾಡಬೇಕಾ, ನಾನೇ ಏನಕ್ಕೆ ಮಾಡಬೇಕು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಅದು ನಿಮ್ಮ ಜವಾಬ್ದಾರಿ. ಈಗ ನಾನು ಅಂದ್ಕೊಂಡಿದ್ರೆ ನಾನು ಹೊರಗಡೆನೂ ಕೆಲಸ ಮಾಡಿ, ಮನೆಯಲ್ಲೂ ಕೆಲಸ ಮಾಡಿ, ಮಕ್ಕಳಿಗೇನು ಓದಿಸ್ಬೇಕು, ನೀವೇ ಇದನ್ನೆಲ್ಲ ಸೆಲೆಕ್ಷನ್ ಮಾಡ್ಕೊಳ್ಳಿ ಆ ಥರ ಅನ್ಕೋಬೋದಿತ್ತು. ಬಟ್ ನಮ್ಮ ಮನೆ ಅದು ಕರೆಕ್ಟಾ? ನಮ್ಮ ಮನೆ ಅಂತ ಅಂದ್ಕೊಂಡಿದ್ದ ತಕ್ಷಣ ನಮ್ಮ ಮಕ್ಕಳು
ನಮ್ಮ ಹಸ್ಬೆಂಡು ಅಂದರೆ ನನ್ನ ಹಸ್ಬೆಂಡ್ ಹೆಲ್ತ್ ಇಂಪಾರ್ಟೆಂಟು, ನನ್ನ ಮಕ್ಳು ಇಂಪಾರ್ಟೆಂಟು, ನಮ್ಮ ಅತ್ತೆ, ನಮ್ಮ ಪೇರೆಂಟ್ಸು, ಈ ರೀತಿ ಥಿಂಕ್ ಮಾಡಿಕೊಂಡಾಗ ನಮಗೆ ಏನೋ ನಾವೇ ಇದು ಮಾಡ್ತಿದ್ದೀವಿ ಅಂತ ಅನಿಸಲ್ಲ. ಲೈಫ್ ತುಂಬ ಈಸಿ ಅನಿಸುತ್ತೆ. ಸ್ವಾರ್ಥವಾಗಿ ಥಿಂಕ್ ಮಾಡೋಕ್ಕಿಂತ, ಈಗ ನೋಡಿ ನಮ್ಮ ಹಸ್ಬೆಂಡ್ ಅವ್ರಿಗೇನು ಇಷ್ಟು ಕಷ್ಟಪಡ್ತಿದ್ದಾರೆ ಮನೆಗೋಸ್ಕರ. ಸುಮ್ಮನೆ ಏನೋ ಒಂದು ಕಟ್ಟಿಸ್ಬೋದು, ಏನೋ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಇರ್ಬೋದು. ಏನಕ್ಕೆ ಕಷ್ಟಪಡ್ತಿದ್ದಾರೆ? ಕುಟುಂಬಕ್ಕೋಸ್ಕರ ಅಲ್ವಾ? ನಾವು ಅದನ್ನು ಅರ್ಥ ಮಾಡಿಕೊಂಡು ನಾವು ಇಂಟರ್ನ್ ಅವ್ರ ಸೆಲೆಕ್ಷನ್ಸಲ್ಲಿ, ಇದರಲ್ಲಿ ಅವ್ರ ರೆಸ್ಪಾನ್ಸಿಬಿಲಿಟಿನ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಇನ್ಫ್ಯಾಕ್ಟ್ ನನಗಂತೂ ಪ್ರೌಡ್ ಫೀಲ್ ಆಗುತ್ತೆ. ಆಯಿತಾ? ರೆಸ್ಪಾನ್ಸಿಬಿಲಿಟಿನ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಷ್ಟೆಲ್ಲ ಮಾಡ್ತಿರಲ್ವ, ಎಕ್ಸ್ಪೆಕ್ಟೇಷನ್ಸ್ನ ಬಿಟ್ಬಿಡಿ. ನೀವು ಖುಷಿಯಾಗಿರಬೇಕು ಅಂದರೆ, ನಾನು ಇಷ್ಟು ಮಾಡ್ತಾಯಿದ್ದೀನಿ, ಹೊರಗಡೆ ದುಡಿತಾ ಇದ್ದೀನಿ, ಮನೇಲೂ ದುಡಿತಾ ಇದ್ದೀನಿ, ಅಡುಗೆ ಮಾಡ್ತಾಯಿದ್ದೀನಿ, ಮಕ್ಳಿಗೆ ಓದಿಸ್ತಾ ಇದ್ದೀನಿ, ಇಷ್ಟೆಲ್ಲ ಕ್ಲೀನಾಗಿ ಇಟ್ಕೊಂಡು ಯಾರೋ ನನ್ನ ಕುತ್ಕೊಂಡು ಹೊಗಳಿ ಮಾಡಿ ಯಾವ ಎಕ್ಸ್ಪೆಕ್ಟೇಷನ್ಸು ಬೇಡ. ನಿಮ್ಮ ಜವಾಬ್ದಾರಿ ನಿಮ್ದೇನು. ಈಗ ಒಂದು ವರ್ಕಿಂಗ್ ಪ್ಲೇಸಲ್ಲಿ ಯಾರು ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಆಯಿತಾ? ಯಾರನ್ನ ಒಬ್ಬರು ರೆಕಗ್ನೈಸ್ ಮಾಡ್ತಾರೆ ಅಂತ ಫೈನ್, ಒಳ್ಳೆಯದು. ಬಟ್ ನಾವು ಸಂಬಳಕ್ಕೋಸ್ಕರ ನಾವು ನಿಯತ್ತಿಂದ ದುಡಿಬೇಕು ಅಷ್ಟೇ. ಅದು ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಸೇಮ್ ಥಿಂಗ್ ಮನೇಲೂ ಅಪ್ಲೈ ಮಾಡಲಿ. ಯಾರೋ ಏನೋ ನನ್ನ ಮಕ್ಕಳನ್ನ ನಾನು ನೋಡ್ಕೋತಾ ಇದ್ದೀನಿ ಅಂತ ಹೊಗಳಿ ಮಾಡಿ ಇದನ್ನೆಲ್ಲ ತಲೆಯಿಂದ ತೆಗ್ದಾಕ್ಬಿಡಿ. ನಿಮ್ಮ ಕರ್ತವ್ಯ ಏನಿದೆ ಬ್ಲೈಂಡಾಗಿ ಮಾಡ್ಕೊಂಡು ಹೋಗಿ. ಈಗ ಏನು ಗೊತ್ತಾ, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕೆಲಸದವ್ರು ಯಾರೋ ಬರ್ತಾರೆ, ಅವ್ರಿಗೆ ನಿಮ್ಮ ಮನೆ ಏನೂ ಅಲ್ಲ, ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರಲ್ವ. ಏನಕ್ಕೆ ಹೇಳಿ? ನೀವು ಸಂಬಳ ಕೊಡ್ತೀರಾ, ಒಂದು ಜವಾಬ್ದಾರಿ ಇರುತ್ತೆ. ನಿಮಗೆ ಸಂಬಳ ಇಲ್ಲ ಅಷ್ಟೇ, ಅದ್ರ ಬದಲಾಗಿ ಫ್ಯಾಮಿಲಿ ಹೆಲ್ತ್ ನಿಮಗೆ ಅದಕ್ಕಿಂತ ಸಂಬಳ ಬೇಕಾ? ಫ್ಯಾಮಿಲಿ ಸಂತೋಷ ಅದಕ್ಕಿಂತ ಸಂಬಳ ಬೇಕಾ? ಒಂದು ನೆಮ್ಮದಿ ನಿಮ್ಮ ಜವಾಬ್ದಾರಿ, ಆಯಿತಾ? ಅದಕ್ಕಿಂತ ದೊಡ್ಡ ಸಂಬಳ ಇಲ್ಲ. ಅದಕ್ಕೇ ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ಈ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೇ ಕೆಲಸ ಮಾಡ್ತಾಯಿದ್ರೆ ನೀವು ನೋಡಿ, ನಿಮ್ಗೇನು ಕೆಲಸ ಆದರೂ ನಿಮ್ಗೆ ಬೇಜಾರಂತ ಅನಿಸಲ್ಲ. ಏನಕ್ಕೆ ಎಲ್ಲ ನನ್ನ ಮೇಲೆ ಬರುತ್ತೆ, ಏನಕ್ಕೆ ನನಗೆ ಟೆನ್ಷನು, ಏನಕ್ಕೆ ಅಂತ ಯೋಚನೆ ಮಾಡೋದು. ಸರಿ ಆಯಿತು, ಬರ್ತಿದೆ ಲೈಫು. ಬೇರೆಯವ್ರು ಯಾರೋ ಏನೋ ಲೈಫ್ನ ಶೇರ್ ಮಾಡ್ಕೋತಾರೆ, ರೆಸ್ಪಾನ್ಸಿಬಿಲಿಟಿ ಕಷ್ಟಗಳನ್ನ ಶೇರ್ ಮಾಡ್ಕೋತಾರೆ. ಆಯಿತು, ಪುಣ್ಯ ಮಾಡಿದ್ವಿ, ಒಳ್ಳೆಯದು. ಆಗಲಿಲ್ವಾ, ಮುಂದೆ ಹೋಗ್ತಾ ಇರಿ. ನನ್ನ ಕೈಯಲ್ಲಿ ಎಬಿಲಿಟಿ ಇದೆ, ನಾನು ಸ್ಟ್ರಾಂಗ್ ಇದ್ದೀನಿ, ದೇವ್ರು ಅದಕ್ಕೆ ನಂಗೆ ಶಕ್ತಿ ಕೊಡ್ತಾ ಇದ್ದಾನೆ. ಯಾರಿಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ? ಯಾರಿಗೆ ಟಾಲ್ರೇಟ್ ಮಾಡೋ ಶಕ್ತಿ ಇರುತ್ತೆ, ಯಾರು ಸ್ಟ್ರಾಂಗ್ ಆಗಿದ್ದಾರೆ ಅವ್ರಿಗೆ ತಾನೇ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸರಿ, ನಾವು ಸ್ಟ್ರಾಂಗ್ ಆಗಿದ್ದೀನಿ, ಅದಕ್ಕೆ ದೇವ್ರು ಕೊಡ್ತಾ ಇದ್ದಾನೆ ಅಂದ್ಕೊಳ್ಳಿ, ಮುನ್ನುಗ್ತಾ ಇರಿ. ನೆಕ್ಸ್ಟ್ ಯಾವಾಗಲೂ ಅಷ್ಟೇ ಒಂದು ಹೆಲ್ಪಿಂಗ್ ಹ್ಯಾಂಡ್ ಅನ್ನೋದು ಇಟ್ಕೊಳ್ಳಿ. ನಾವು ಮನುಷ್ಯರಾಗೋದು ಒಂದು ಹ್ಯುಮ್ಯಾನಿಟಿಯಿಂದ ಮಾತ್ರ. ಯಾರು ನೋಡದೇ ಇದ್ದರೂ ದೇವ್ರು ಅನ್ನೋರಂತೂ ನೋಡ್ತಾನೆ ಇರ್ತಾರೆ. ಯಾರಿಗಾನ 1% ನಮ್ಮ ಕಡೆಯಿಂದ ಸಹಾಯ ಆಗುತ್ತೆ ಅಂದರೆ ಪ್ಲೀಸ್ ಮಾಡಿ. ಹಿಂದೆ ಮುಂದೆ ನೋಡೋಕ್ಕೆ ಹೋಗಬೇಡಿ. ಯಾರೋ ನೋಡ್ತಾರೆ ಅಂತ ಮಾಡೋಕ್ಕೆ ಹೋಗಬೇಡಿ. ಯಾರು ನೋಡದೇ ಇದ್ದರೂ ದೇವ್ರಂತೂ ಡೆಫಿನೆಟಾಗಿ ನೋಡ್ತಾ ಇರ್ತಾರೆ. ನೆಕ್ಸ್ಟ್ ಬಂದು ಯಾರನ್ನ ಅನ್ನೆಸೆಸರಿಯಾಗಿ ಅಡ್ವೈಸ್ ಕೊಡೋಕ್ಕೆ ಹೋಗಬೇಡಿ. ಅದರಷ್ಟು ಚೀಪು ಇನ್ನೊಂದಿಲ್ಲ. ನಾವು ಎಷ್ಟು ಚೀಪಾಗಿ ಹೋಗ್ತೀವಿ ಅಂದರೆ, ಅವ್ರು ಕೇಳಿದ್ರೆ ಮಾತ್ರ ಏನಾದರೂ ಒಂದು ಸಲಹೆ ಕೊಡಿ, ಇಲ್ಲಾಂದರೆ ಯಾರಿಗೂ ಏನೂ ಅಡ್ವೈಸ್ ಕೊಡೋಕ್ಕೆ ಹೋಗಬೇಡಿ. ಪಾಸಿಟಿವ್ ಥಿಂಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಏನೇ ಒಂದು ಕೆಟ್ಟದಾಗ್ತಾಯಿದ್ರು ಕೂಡ, ಇಲ್ಲ ಇದು ನನ್ನ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಪಾಸಿಟಿವ್ ಆಗಿ ಲೈಫ್ ಲೀಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 15th ಪಾಯಿಂಟ್ ಬಂದು, ಏನೇ ಆದರೂ ಕೂಡ ನಮಗೆ ಅಂತ ಒಂದು ಪ್ರಿನ್ಸಿಪಲ್ಸ್ ಇರುತ್ತೆ, ವ್ಯಾಲ್ಯೂಸ್ ಇರುತ್ತೆ. ನಾನು ಸುಳ್ಳು ಹೇಳಲ್ಲ, ನಾನು ಕಳ್ತನ ಮಾಡಲ್ಲ, ಒಬ್ರಿಗೆ ಮೋಸ ಮಾಡಲ್ಲ, ಹಿಂದೆ ಬ್ಯಾಕ್ ಬಿಚ್ಚಿಂಗ್ ಮಾಡಲ್ಲ, ಸೊ ಫಿಟ್ಟಿಂಗ್ ಇಡಲ್ಲ. ಇಂಥದ್ದೆಲ್ಲ ವ್ಯಾಲ್ಯೂಸು ಎಂಥ ಪರಿಸ್ಥಿತಿಲೂ ಬಿಡೋದು ಬೇಡ. ಒಬ್ಬರಿಗೆ ಕೆಟ್ಟದ್ದು ಬಯಸಲ್ಲ, ಒಬ್ರಿಗೆ ಒಳ್ಳೇದು ಮಾಡ್ತೀನೋ ಇಲ್ವೋ ಕೆಟ್ಟದಂತೂ ಬಯಸಲ್ಲ, ಸ್ವಾರ್ಥ ಇರಲ್ಲ. ಸೊ ಇಂಥದ್ದೆಲ್ಲ ವ್ಯಾಲ್ಯೂಸ್ ಇಟ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಗೊತ್ತಿಲ್ದಂಗೆ ನಮಗೆ ಕೆಟ್ಟದ್ದು ಆಗ್ತಾಯಿದ್ರು ನಮ್ಮದಲ್ಲಿ ಎಲ್ಲೋ ಒಂದು ಕಡೆ ಇರುತ್ತೆ, ನಾನು ಕರೆಕ್ಟಾಗಿದ್ದೀನಿ ಅಂತ ಒಂದು ಮೂಲೆಯಲ್ಲಿರುತ್ತೆ. ಆಗಿನ ಒಂದು ಮೂಲೆಯಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ದೇವರು ಯಾವಾಗನ ಕಾಪಾಡ್ತಾನೆ ನನಗೆ, ಯಾಕೆಂದರೆ ನನ್ನಲ್ಲಿರುವಂಥ ಒಳ್ಳೆ ಗುಣಕ್ಕೋಸ್ಕರ ಕಾಪಾಡ್ತಾನೆ ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ 16th ಪಾಯಿಂಟು, ನಮ್ಮ ತಪ್ಪುಗಳಿಂದ ನಾವು ಕಲಿಬೇಕು. ಮನುಷ್ಯ ಯಾರು ತಪ್ಪು ಮಾಡ್ದೇ ಮುಂದೆ ಹೋಗ್ತಾ ಇರ್ತಾನೆ ಅನ್ನೋದು ತುಂಬಾ ಸುಳ್ಳದು. ಸೊ ನಾವೇನಾದ್ರು ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ಬಂದಿರೋ ಪಾಠಗಳನ್ನ ಯಾರನ್ನೋ ನಂಬಿರ್ತೀವಿ ಅಂದ್ಕೊಳ್ಳಿ, ಅವರೇನೋ ಮೋಸ ಮಾಡಿರ್ತಾರೆ. ನೆಕ್ಸ್ಟ್ ಟೈಮ್ ಪ್ಲೀಸ್ ನಂಬಕ್ಕೆ ಹೋಗಬೇಡಿ, ಆಯಿತಾ? ಅವ್ರ ಹತ್ರನೇ ಹೋಗಿ ಎಲ್ಲ ಹೇಳ್ಕೊಳ್ಳೋಂಥದ್ದು ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ. ಅವ್ರನ್ನ ದೂರ ಇಡಿ, ದ್ವೇಷ ಮಾಡಿ, ನೀವು ಕೊರ್ಗಿ ಅಂತ ಹೇಳ್ತಾ ಇಲ್ಲ. ಅವ್ರನ್ನ ನಿಮ್ಮ ಲೈಫಲ್ಲಿ ಇಟ್ಕೊಳ್ಳಿ. ಯು ಆರ್ ದ CEO ಆಫ್ ಯುವರ್ ಲೈಫ್. ಅಂದರೆ ನಿಮ್ಮ ಲೈಫ್ಗೆ ನೀವು ಬಾಸು. ಯಾರನ್ನ ಯಾವ್ಯಾವ ಪೊಸಿಷನ್ ಕೊಡಬೇಕು ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಸೊ ಆ ರೀತಿ ಅವ್ರನ್ನ ಎಲ್ಲಿ ಇಟ್ಕೋಬೇಕು ಅಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಸೆಲ್ಫ್ ಲವ್ ಮತ್ತು ಕೇರು ತುಂಬಾ ಇಂಪಾರ್ಟೆಂಟು. ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತೀವಿ ಲೈಫಲ್ಲಿ. ನಮಗೋಸ್ಕರ ನಾವು ಚೆನ್ನಾಗಿ ತಿನ್ನೋಣ, ಬಿಸಿಯಾಗಿ ತಿನ್ನೋಣ, ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ. ನೆಕ್ಸ್ಟ್ ಲೈಫ್ ಲೆಸನ್ ಬಂದು, ಒಳ್ಳೆ ಟೈಮ್ ಬರುತ್ತೆ ಅಂದ್ಕೊಂಡೇ ಲೈಫ್ ಲೀಡ್ ಮಾಡಿ, ತುಂಬ ಖುಷಿಯಾಗಿರ್ತೀರ ಲೈಫಲ್ಲಿ. 19th ಪಾಯಿಂಟ್ ಬಂದು,
ನಮಗೆ ನಾವು ಹೇಗೆ ಅಂತ ಗೊತ್ತಿರಬೇಕು. ಯಾರೋ ಏನೋ ಆಪೋಸಿಟ್ ಪರ್ಸನ್ ಜಡ್ಜ್ ಮಾಡ್ತಾರೆ ಸೆಕೆಂಡರಿ. ನಾನು ಒಳ್ಳೆಯವಳ, ನಾನು ಕೆಟ್ಟವಳ, ನಾನು ಹೇಗೆ ಅನ್ನೋದನ್ನು ನಿಮಗೆ ನೀವು ಅರ್ಥ ಮಾಡ್ಕೊಳ್ಳಿ. ನಮಗೆ ಮೀ ಟೈಮಲ್ಲಿ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ. ಮೀ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಿಮಗೆ ನೀವೇ ಕ್ವೆಶ್ಚನ್ ಮಾಡ್ಕೊಳ್ಳಿ. ನಾನು ನಡೀತಾ ಇರೋಂಥ ಲೈಫ್ ಕರೆಕ್ಟಾಗಿದೆಯಾ, ನನ್ನ ಥಾಟ್ಸ್ ಕರೆಕ್ಟಾಗಿದೆಯಾ, ಎಲ್ಲ ಒಂದು ಫೋಕಸ್ಡ್ ರೀತಿಯಲ್ಲಿ ನಡ್ಕೊಳ್ಳೋ ಅಂಥದ್ದು ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ. ಒಬ್ಬರೇ ಕೂತ್ಕೋಬೇಕು, ಇದ್ರ ಜೊತೆ ಯಾರಿಗೋ ಹೋಗಿ ಕೇಳೋದಲ್ಲ ನಾನು ಹೇಗೆ ಅಂತ. ನಾನು ಹೇಗೆ ಥಿಂಕ್ ಮಾಡ್ತೀನಿ ಅಂತ 100% ನನಗೆ ಮಾತ್ರ ಗೊತ್ತು. ನಾನು ಒಬ್ರಿಗೆ ಒಳ್ಳೇದು ಬಯಸ್ತಾ ಇದ್ದೀನ, ನಾನು ಕೆಟ್ಟದ್ದು ಬಯಸ್ತಾ ಇದ್ದೀನ, ಏನೋ ಎಲ್ಲರಿಂದನೂ ತಪ್ಪಿಸ್ಕೋಬೋದು ತಪ್ಪು ಮಾಡಿ, ಆಯಿತಾ. ನಮಗೆ ನಾವೇ ಒಂದು ಮೂಲೆಯಲ್ಲಿ ಕೊರಗ್ತಾ ಇರ್ತೀವಿ, ಅಪ್ಪ ನಾನು ಈ ಥರ ಮಾಡ್ಬಿಟ್ನಲ್ಲ, ಏನೋ ಒಂದು ಚಿಕ್ಕ ವಿಷಯನೇ ಇರ್ಬೋದು, ಆಯಿತಾ. ಅದಕ್ಕೇ ಯಾವಾಗ್ಲೂ ಅಷ್ಟೇ ನಮಗೆ ನಾವು ಸ್ವಂತವಾಗಿ ಥಿಂಕ್ ಮಾಡ್ಕೋಬೇಕು. ನಾನು ಲೈಫ್ ಲೀಡ್ ಮಾಡ್ತಾ ಇರೋದು ಸರಿಯಾದ ರೀತಿಯಲ್ಲಿ ಲೀಡ್ ಮಾಡ್ತಾ ಇದ್ದೀನ ಅಂತ. ನೆಕ್ಸ್ಟ್ ಬಂದು ಬ್ಯಾಲೆನ್ಸ್ಡ್ ಆಗಿರಬೇಕು. ಎಮೋಷನ್ಸ್ನ ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಳಿ. ಅನ್ನೆಸೆಸರಿಯಾಗಿ ಅಳಕ್ಕೆ ಹೋಗಬೇಡಿ. ತುಂಬ ದುಃಖ ತೋರಿಸೋದು, ಎಲ್ಲ ಎಮೋಷನ್ಸ್ನ ತೋರಿಸೋದು ಯಾರ ಹತ್ರನೂ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿರಬೇಕು, ಆ್ಯಕ್ಚುಲಿ ನಮಗೆ ಗೊತ್ತಿರಬೇಕು ಎಮೋಷನ್ಸ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ. ಯಾರಿಗಾನ ನೋಡಿದ್ರೆ ತೆಗ್ದೊಂದು 2 ಬಾರಿಸ್ಬೇಕು ಅನಿಸ್ತಾ ಇರುತ್ತೆ, ತುಂಬ ಪ್ರೀತಿ ತೋರಿಸ್ಬೇಕು ಅನಿಸುತ್ತೆ, ಕೋಪ ತೋರಿಸ್ಬೇಕು ಅನಿಸ್ತಾ ಇರುತ್ತೆ, ಒಬ್ಬರನ್ನ ನೋಡಿದ್ರೆ ಅಳು ಬರ್ತಾ ಇರುತ್ತೆ ಸಿಚುವೇಶನ್ಸ್. ಇವೆಲ್ಲನೂ ಓವರ್ ಆದಾಗ ಹೇಗಾಗುತ್ತೆ ಅಂದರೆ ನಾವು ಬೆಲೆನ ಕಳ್ಕೊತ ಹೋಗ್ತೀವಿ. ನಮ್ಮ ಎಮೋಷನ್ಸ್ ಮೇಲೆ ನಮಗೆ ಹಿಡಿತಾ ಇಲ್ಲ ಅಂದರೆ ಲೈಫ್ ಲೀಡ್ ಮಾಡೋದು ತುಂಬ ಕಷ್ಟ. ನೋಡಿ, ದೇವ್ರ ಮನೆದಂತೂ ಫೋಟೋಸು ಎಷ್ಟು ಇಷ್ಟ ಆಗೋಯ್ತು ಗೊತ್ತಾ. ಅದೇ ನೋಡ್ತಾ ಇದ್ವಿ, ನೋಡೋಣ ಹೆಂಗಿದೆ ಅಂತ. ಎಷ್ಟು ಚೆನ್ನಾಗಿತ್ತು. ಈಗಂತೂ ಎಲ್ಲ ಟ್ರೆಂಡಿಂಗ್, ಎಲ್ಲ ಚೆನ್ನಾಗಿ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ಆ ರೀತಿ ಬ್ಯಾಲೆನ್ಸ್ಡ್ ಲೈಫಲ್ಲಿ ಇರಬೇಕು. ನಾವು ಅಂದ್ಕೊಂಡಿದ್ದೆಲ್ಲ ಮಾಡೋಕ್ಕೋದ್ರೆ ಲೈಫು ತುಂಬ ಕಾಂಪ್ಲಿಕೇಶನ್ಸ್ ಆಗೋಗುತ್ತೆ. ಸೊ ಬ್ಯಾಲೆನ್ಸ್ಡ್ ಎಮೋಷನ್ಸ್, ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ನ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟು, ಲೈಫು ತುಂಬ ಚಿಕ್ಕದಪ್ಪ. ನಾವು ಅನ್ಕೋತೀವಿ ನಮ್ಮ ಹತ್ರ 80 ವರ್ಷ 90 ವರ್ಷ ಇದೆ ಅಂತ. 60 ವರ್ಷ ಚೆನ್ನಾಗಿ ಬದುಕಿದ್ದೀವಿ, ಹೆಲ್ದಿಯಾಗಿ ಬದುಕಿದ್ದೀವಿ ಅಂದರೆ ತುಂಬ ಬೆಸ್ಟ್ ರಿಸಲ್ಟ್ ಅದು ಈಗಿನ ಜನ್ರೇಷನಲ್ಲಿ. ಇನ್ನು 60 ಮೇಲೆಲ್ಲ ಬೋನಸ್ಸು. ಅದಕ್ಕೇ ಇವತ್ತಿಂದ ಡಿಸೈಡ್ ಮಾಡ್ಕೊಳ್ಳಿ, ನನ್ನ ಲೈಫಲ್ಲಿ ನಾನು ಪ್ರತಿಯೊಂದು ಮೂಮೆಂಟು ಬ್ಯೂಟಿಫುಲ್ ಮಾಡ್ಕೋತೀನಿ ಅಂತ. ಕಷ್ಟ ಎಲ್ಲರಿಗೂ ಇದ್ದಿದ್ದೆ, ಎಲ್ಲ ಲೈಫಲ್ಲೂ ಏನೋ ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ ಅಂತಲ್ಲ, ಕಷ್ಟ ಬಂದಾಗ ನಮ್ಮನ್ನು ನಾವು ಹೇಗೆ ಕಾಮಾಗಿ ಇಟ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಈ 21 ಲೈಫ್ ಲೆಸನ್ಸು ಎಲ್ಲ ಪ್ರಾಕ್ಟಿಕಲಿ ನಾನು ಯೂಸ್ ಮಾಡ್ಕೊಳ್ತಾ ಇರೋವಂಥದ್ದೇ, ಮತ್ತು ತುಂಬ ವರ್ಕ್ ಆಗುವಂಥದ್ದು. ತುಂಬ ನೆಮ್ಮದಿ ಸಿಗುತ್ತೆ, ಪೇಷನ್ಸಿಂದ ಇರ್ತೀವಿ. ಇಂಪಾರ್ಟೆಂಟ್ ಅದೇ ನನ್ನ ಪ್ರಕಾರ ಅಂತೂ. ಮಲಗಿದಾಗ ಒಂದೊಳ್ಳೆ ನಿದ್ದೆ ಬರಬೇಕು, ಊಟ ಮಾಡಬೇಕಾದ್ರೆ ಟೆನ್ಷನ್ ಇಲ್ಲದೆ ಊಟ ಮಾಡಬೇಕು. ಇದು ಲೈಫ್ ಸಕ್ಸಸ್ಸು. ಕೋಟಿ ಇಟ್ಕೊಂಡು ಮಲ್ಕೋಬೇಕಾದ್ರೆ ಒಂದು ನಿದ್ದೆ ಸರಿಗೆ ಬರ್ತಿಲ್ಲ, ತಿನ್ನೋದೊಂದು ಟೆನ್ಷನಿಂದ ತಿಂತೀವಿ ಅಂದರೆ ಅದೆಂಥ ಲೈಫು ಅಂತ ನಮಗೆ ನಾವೇ ಕ್ವೆಶ್ಚನ್ ಮಾಡ್ಕೋಬೇಕು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಸಿಂಕೂ ಅಷ್ಟೇ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿತ್ತು. ಕಲೆಕ್ಷನ್ಸು ತುಂಬ ಅಥೆಂಟಿಕ್ ಆಗಿತ್ತು, ಫ್ಯಾನ್ಸಿ ಆಗಿತ್ತು, ಎಲ್ಲ ಚೆನ್ನಾಗಿತ್ತು. ಸೊ ನೋಡೋಣ ಮನೇಲಿ ಏನೇನು ಹಾಕಿಸ್ತೀನಿ ಅಂತ. ಕಂಟೆಂಟ್ ಸ್ವಲ್ಪ ಯೂಸ್ಫುಲ್ ಆಗಿದ್ದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಇವೆಲ್ಲ ಲೈಫ್ ಲೆಸನ್ಸ್ನ ಫಾಲೋ ಮಾಡಿ ಇನ್ಮೇಲೆ ಲೈಫಲ್ಲಿ ನೆಮ್ಮದಿಯಾಗಿ, ಖುಷಿಯಾಗಿ, ಆರೋಗ್ಯವಾಗಿರಿ ಅಂತ ಹೇಳ್ತೀನಿ. ನಮಸ್ಕಾರ.